ಸ್ನೇಹಿತರೆ ನೋಡಿ, ಕೂಡಿ ಬಾಳಿದರೆ ಸ್ವರ್ಗ ಅನ್ನೋದು ಎಲ್ಲೋ ಒಂದು ಕಡೆ ಇವ್ರನ್ನೆಲ್ಲ ನೋಡಿದ್ರೆ ಕಲಿಬೇಕು. ಇಡೀ ಒಂದು ಬಡ ಕುಟುಂಬಗಳು ಇಡೀ ರಾಜ್ಯದಲ್ಲಿ ಎಷ್ಟು ಇದೆ, ಸಮಸ್ಯೆಗಳಿದೆ. ಒಂದು ಕಡೆ ರಾಜಕೀಯದ ದೊಂಬರಾಟಗಳು, ಅದ್ರಗಳ ನಡುವೆ ಇಂಥ ಒಂದು ಕೂಲಿ ಕಾರ್ಮಿಕರು ತಮ್ಮ ಕಷ್ಟಪಟ್ಟು ದುಡಿಮೆ ಮಾಡಿ ಇವತ್ತು ಎಷ್ಟು ಕಷ್ಟಪಡ್ತಾರೆ. ಒಂದು ಜೀವನ ಕಟ್ಕೋಬೇಕು ಅಂದರೆ ಹೊರ ರಾಜ್ಯದಿಂದನೋ ಹೊರ ಜಿಲ್ಲೆಯಿಂದನೋ ಎಲ್ಲೋ ಒಂದು ನಮ್ಮ ಒಂದು ತಾಲೂಕುಗಳಲ್ಲೋ, ರಾಜ್ಯದ 224 ತಾಲೂಕು ಜಿಲ್ಲೆಗಳಲ್ಲೂ ಬಂದು ಇವತ್ತು 31 ಜಿಲ್ಲೆಗಳಲ್ಲಿ ಇವತ್ತು ಎಷ್ಟೋ ಕೂಲಿ ಕಾರ್ಮಿಕರು ಇವತ್ತು ತುಂಬ ಕಷ್ಟಪಡ್ತಿದೆ. ಒಂದು ಹೊತ್ತು ಊಟಕ್ಕೂ ಇಂಥ ಕಷ್ಟಪಡುವಂಥ ಒಂದು ವ್ಯವಸ್ಥೆ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಕೂಡಿ ಬಾಡಿದರೆ ಇವತ್ತು ರಾಜಕೀಯದ ಜೀವನಗಳು ಯಾವ ರೀತಿ ಇದೆ ಅಂದರೆ, ದೊಂಬರಾಟಗಳು, ರೆಸಾರ್ಟ್ ರಾಜಕೀಯ, ಇನ್ನೊಂದು ರಾಜಕೀಯ, ಇನ್ನೊಂದು ಅಂದ್ಕೊಂಡು ಇವತ್ತು ಬಡ ವ್ಯವಸ್ಥೆಯಲ್ಲಿ ಎಷ್ಟು ಇದೆ. ಇವತ್ತು ಇವ್ನು ಕಂಡ್ರೆ ಅವ್ನಿಗಾಗಲ್ಲ, ಅವ್ನು ಕಂಡ್ರೆ ಇವ್ನಿಗಾಗಲ್ಲ, ಕೋಟ್ ದ್ಯಾವೆಗಳು, ಅಣ್ಣ ತಮ್ಮದಿರಿಗಾಗಲ್ಲ, ಅಕ್ಕ ತಂಗಿರಿಗಾಗಲ್ಲ, ತಂದೆ ತಾಯಿಗಳನ್ನ ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಇಂಥ ಕುಟುಂಬಗಳು ಎಷ್ಟು ಕಷ್ಟಪಟ್ಟು ದುಡಿಮೆ ಮಾಡಿ ಒಂದು ಹೊತ್ತಿನ ಊಟನ ಯಾವ ರೀತಿ ಸವಿತಿದ್ದಾರೆ. ಎಲ್ಲೋ ಒಂದು ಕಡೆ ಇದು ಜನ್ಮ ಪಾವನ ಸ್ವರ್ಗ ಎಲ್ಲೋ ಇದೆ, ಅಲ್ಲಿದೆ, ಇಲ್ಲಿದೆ ಅಂತ ಹೇಳ್ತೀವಿ. ಆದರೆ ಕೂಡಿ ಬಾಡಿದರೆ ಸ್ವರ್ಗ ಇಲ್ಲೇ ಇರುತ್ತೆ. ಇವ್ರನ್ನೆಲ್ಲ ನೋಡಿ ಕಲಿಬೇಕು. ಇಡೀ ರಾಜ್ಯದ ಜನತೆ ಇವತ್ತು ನೋಡ್ತಿದ್ದಾರೆ ಈ ವಿಡಿಯೋ ಮುಖಾಂತರ. ಪ್ರತಿಯೊಬ್ಬರಿಗೂ ಮನವರಿಕೆ ಆಗಬೇಕು. ಎಲ್ಲರೂ ಒಗ್ಗಟ್ಟಿಂದ ಬಾಳಬೇಕು. ಒಗ್ಗಟ್ಟಿಂದ ಕೂಡಿ ಬಾಳಿ ನಮ್ಮ ಒಂದು ಊಟನ ಈ ರೀತಿ ಹಂಚಿ ತಿಂದರೆ, ಒಬ್ರಿಗೆ ಒಬ್ರು ಕೊಟ್ಟು, ಇವತ್ತು ಪ್ರಾಣಿ ಪಕ್ಷಿಗಳನ್ನ ನೋಡಿದ್ದೀವಿ ನಾವು ಹಂಚಿ ತಿನ್ನೋದು. ಆದರೆ ಮನುಷ್ಯ ಕುಲ ಇವತ್ತು ಮನುಷ್ಯತ್ವವನ್ನು ಕೊಲೆ ಮಾಡುವಂಥ ಪರಿಸ್ಥಿತಿಗಳಾಗಿದೆ. ಇವತ್ತು ಇವ್ನು ಕಂಡ್ರೆ ಅವ್ನಿಗಾಗಲ್ಲ, ಅವ್ನು ಕಂಡ್ರೆ ಇವ್ನಿಗಾಗಲ್ಲ. ಅಂಥ ಸಂದರ್ಭದಲ್ಲಿ ಇಂಥ ಕೂಲಿ ಕಾರ್ಮಿಕರು ಒಗ್ಗಟ್ಟಿಂದ ನೋಡಿ ಯಾವ ರೀತಿ ಒಂದು ಪ್ರೀತಿ ವಿಶ್ವಾಸದಿಂದ ಕೂಡಿ ಊಟವನ್ನು ಸವಿತಿದ್ದಾರೆ. ನಾನು ಈ ವಿಡಿಯೋ ಮುಖಾಂತರ ಪ್ರತಿಯೊಬ್ಬರಿಗೂ ಹೇಳ್ತೀನಿ, ನಾವೆಲ್ಲ ಒಗ್ಗಟ್ಟಿದ್ದರೆ ಇಡೀ ರಾಜ್ಯವನ್ನು ಕಟ್ಟೋದು, ದೇಶವನ್ನು ಕಟ್ಟೋದು, ಒಂದು ಪ್ರಪಂಚವನ್ನು ನಿರ್ಮಿಸ್ಬೋದು. ಭವ್ಯ ಭಾರತವನ್ನು ಒಂದು ಭಾರತಾಂಬೆಗೆ ನಾವು ಗೌರವ ಕೊಡ್ಬೋದು. ಈ ಮುಖಾಂತರ ಪ್ರತಿಯೊಬ್ಬರು ಈ ವಿಡಿಯೋ ಮುಖಾಂತರ ಒಂದಾಗಿ ಬಾಳಿ ಈ ಒಂದು ಕಿತ್ತಾಟಗಳು, ದ್ವೇಷ, ಜಮೀನು ವಿಚಾರ ಆಗಲಿ, ಇನ್ನೊಂದು ತಂದೆ ತಾಯಿ ನೋಡ್ಕೊಳ್ಳೋದಾಗಲಿ, ಇನ್ನೊಂದು ವಿಚಾರಗಳಿಗೆ ನಿಮ್ಮನ್ನು ನೀವು ಬಲಿಪಶು ಮಾಡಿಕೊಂಡು ನಿಮ್ಮನ್ನ ಜೀವನ ಹಾಳು ಮಾಡ್ಕೋಬೇಡಿ. ಈ ರೀತಿ ಕೂಡಿ ಬಾಳಿದರೆ ಸ್ವರ್ಗ. ನೋಡಿ, ಒಂದು ಹೊತ್ತು ಊಟಕ್ಕೆ ಯಾವ ರೀತಿ ಕಷ್ಟಪಟ್ಟು ಜೀವನ ಮಾಡ್ತಿದ್ದಾರೆ. ಇದೆಲ್ಲರೂ ಮಾದರಿ ಆಗಬೇಕು. ಪ್ರತಿಯೊಬ್ಬರಿಗೂ ಮನವರಿಕೆ ಆಗಬೇಕು. ರಾಜ್ಯದಲ್ಲಿ ಒಂದು ಬದಲಾವಣೆ ಬರಬೇಕು. ಒಂದು ವ್ಯವಸ್ಥೆಯಲ್ಲಿ ಒಂದು ಸೌಹಾರ್ದವಾದ ಕುಟುಂಬಗಳು ಬದುಕಬೇಕು. ಎಲ್ಲರೂ ನಾವೆಲ್ಲ ಅಣ್ಣ ತಮ್ಮದಿರು, ನಾವೆಲ್ಲ ದ್ವೇಷ, ಭಾಷೆ, ಜಾತಿ, ಧರ್ಮ ಎಲ್ಲವನ್ನು ಮೀರಿ ನಾವೆಲ್ಲರೂ ಎಲ್ಲ ಧರ್ಮದ, ಅವನು ಕ್ರಿಶ್ಚಿಯನ್ ಆಗಲಿ, ಅವನು ಮುಸ್ಲಿಮ್ ಆಗಲಿ, ಅವನು ಹಿಂದೂ ಆಗಲಿ, ಅವನು ಯಾವುದೇ ಜಾತಿ ಆದರೂ ನಾವೆಲ್ಲರೂ ಭಾರತೀಯರು, ನಾವೆಲ್ಲ ಕನ್ನಡಾಂಬೆಯ ಮಕ್ಕಳುಗಳು ಅನ್ನೋದು ಕೂಡಿ ಬಾಳೋಣ. ಎಲ್ಲರೂ ಒಗ್ಗಟ್ಟಿಂದ ಬಾಳೋಣ. ಇವಿನ ಮುಖಾಂತರ ಪ್ರತಿಯೊಬ್ಬರು ನೋಡ್ತಿದ್ದಾರೆ ಯಾವ ರೀತಿ ಅನ್ಯೋನ್ಯತೆಯಾಗಿ ಊಟವನ್ನು ಮಾಡ್ತಿದ್ದಾರೆ. ಇಂಥ ಒಂದು ಸಂದರ್ಭ ಯಾರಿಗೂ ಸಿಗಲ್ಲ. ಪ್ರತಿಯೊಬ್ಬರು ತಮ್ಮ ಮನೆಗಳಲ್ಲಿ, ತಮ್ಮ ಕುಟುಂಬದಲ್ಲಿ, ರಾಜ್ಯದ 700 ಕೋಟಿ ಜನತೆ ಈ ರೀತಿ ಕೂಡಿ ಬಾಳಿ ಒಂದು ಹೊತ್ತು ಊಟನ 3 ಬೆಳಗ್ಗೆ ಆಗಲಿ, ಮಧ್ಯಾಹ್ನ ಆಗಲಿ, ಸಾಯಂಕಾಲ ಆಗಲಿ ನೆಮ್ಮದಿಯಾಗಿ ಊಟ ಮಾಡಿ ನಿಮ್ಮ ಜೀವನವನ್ನು ಬದಲಾವಣೆ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳುಗಳು ನಿಮ್ಮ ಒಂದು ಹೊಸ ಬದಲಾವಣೆ ಆಗಲಿ. ನಾಡನ್ನು ಕಟ್ಟೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ. ಮತ್ತು ಒಂದೇ ಮಾತರಂ.